ವಾರದ ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಪದ್ಮಭೂಷಣ ಸಾಲುಮರದ ತಿಮ್ಮಕ್ಕ ಎಲ್ಲ ಸಹಕಾರಿಗಳಿಗೂ ಮಾದರಿಯಾಗಬೇಕು. ಚಳ್ಳಕೆರೆಯಲ್ಲಿ ಸಹಕಾರಿ ಭವನ ನಿರ್ಮಿಸುವ ಭರವಸೆ ಶಾಸಕ ಟಿ. ರಘುಮೂರ್ತಿ. ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರಿ ಮಹಾಮಂಡಳ ಬೆಂಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಯೂನಿಯನ್ ಹಾಗೂ ವಿವಿಧ ಸಹಕಾರ ಪರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ 7 ದಿನಗಳ ಕಾಲ ಚಿತ್ರದುರ್ಗ ಜಿಲ್ಲಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ಸಹಕಾರಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಲಾಯಿತು. ಸಹಕಾರಿ ಸಪ್ತಾಹ ಕಾರ್ಯಕ್ರಮದ 7ನೇ ದಿನದ ಸಮಾರೋಪ ಸಮಾರಂಭವನ್ನು ಚಳ್ಳಕೆರೆಯ ಕನ್ನಡ ನಾಡು ನೋಡುವ ಭವ್ಯವಾದ ಶ್ರೀ ಸದ್ಗುರು ಶಿರಡಿ ಸಾಯಿಬಾಬಾ ಮಂದಿರದ ಧ್ಯಾನ ಮಂದಿರದಲ್ಲಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಳ್ಳಕೆರೆಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಸೇವಾ ಸಾರ್ವಭೌಮ ಪ್ರಶಸ್ತಿ ಪುರಸ್ಕೃತರು ಆದಂಥ ಟಿ. ರಘುಮೂರ್ತಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಅವರು ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಾ, ಸಾಲುಮರದ ತಿಮ್ಮಕ್ಕನವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜೀವಮಾನ ಸಾಧನೆಗೈದು ಪದ್ಮವಿಭೂಷಣ ಪ್ರಶಸ್ತಿಯವರೆಗೂ ಸಾಧನೆಗೈದಿದ್ದಾರೆ. ಆದರೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಸ್ಥಾನಮಾನಕ್ಕಾಗಿ ಆಶಯ ಪಡೆಯುತ್ತೇವೆ. ಆದರೆ ನಾವು ಸಾಲುಮರದ ತಿಮ್ಮಕ್ಕನವರನ್ನು ಮಾದರಿಯಾಗಿ ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುವಂತೆ ನೆರೆದ ಸಹಕಾರಿಯವರಿಗೆ ಶಾಸಕ ಟಿ. ರಘುಮೂರ್ತಿಯವರು ಕರೆ ನೀಡಿದರು. ಅವರು ಅಷ್ಟೇ ಅಲ್ಲದೆ ಮುಂದುವರೆದು ಮಾತನಾಡುತ್ತಾ, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಮತ್ತು ವಿವಿಧ ಕೃಷಿ ಚಟುವಟಿಕೆಗಳಿಗೆ ಅನೇಕ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೊಳಿಸುವುದರ ಮೂಲಕ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಚಳ್ಳಕೆರೆ ನಗರಕ್ಕೆ ಸಹಕಾರಿ ಭವನ ನಿರ್ಮಿಸುವ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಮತ್ತು ತಾವು ಬಯಸಿದಂತೆ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ನಮ್ಮ DCC ಬ್ಯಾಂಕ್ನಲ್ಲಿ ತಕ್ಷಣವೇ ಷೇರು ನೀಡುವ ಬಗ್ಗೆ DCC ಬ್ಯಾಂಕ್ನ MD ಬಳಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಸಹಕಾರದ ಜೊತೆಗೆ ನಾನು ಸಹಕಾರಿಯಾಗಿರುತ್ತೇನೆ ಎಂದು ಸಭೆಗೆ ತಿಳಿಸಿದರು. ಹಾಲು ಉತ್ಪಾದನೆಗೆ ಏನ್ ಗ್ಯಾರಂಟಿಗಳು ಎಲ್ಲ ಕೇಳ್ತಾ ಇದ್ದೀರಾ? ಬಹುಶಃ ಕೆಲವರು ಏನು ಈ ಸರ್ಕಾರ ಬಂದು ಗ್ಯಾರಂಟಿಗಳು ಕೊಟ್ಬಿಟ್ಟು ಅಭಿವೃದ್ಧಿ ಕೆಲಸಗಳಿಲ್ಲ, ಬೇರೆ ಏನಿಲ್ಲ, ಬೇರೆ ಯಾವ ಕ್ಷೇತ್ರಕ್ಕಿಲ್ಲ ಅಂತ. ಖಂಡಿತವಾಗೂ ಕೂಡ ಅದು ಮೊದಲನೇ ಆದ್ಯತೆ. ಅದರ ನಂತರ ಅಭಿವೃದ್ಧಿ ಕೆಲಸಗಳು, ಜೊತೆಗೆ ಈ ರೀತಿಯಾದ ರೈತರಿಗೆ, ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ, ಕೃಷಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ನಮ್ಮ ಸರ್ಕಾರ ಮಾಡ್ತಾರೆ. ಖಂಡಿತವಾಗ್ಲೂ ನಾವೆಲ್ಲರೂ ಪಕ್ಷ ಭೇದವನ್ನು ಖಂಡಿತವಾಗ್ಲೂ ಚುನಾವಣೆ ಘೋಷಣೆ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ಆದರೂ ಕೆಲವು ಸಂದರ್ಭದಲ್ಲಿ ಪಕ್ಷ ಎಂಟ್ರಿ ಆಗ್ತದೆ. ಅದನ್ನೆಲ್ಲ ಹೊರತುಪಡಿಸಿ ತಾವೆಲ್ಲರೂ ಎಲ್ಲ ಜನಸಾಮಾನ್ಯರಿಗೆ ತಾವೆಲ್ಲ ನೆರವಾಗಿ ತಮ್ಮ ಸಹಕಾರ ಯಾವತ್ತೂ ಕೂಡ ಎಲ್ಲರೂ ಇರಲಿ ಅಂತ ಹೇಳ್ತಾ, ಸಚಿವಮೂರ್ತಿಯವರು ನಮಗೇನು ಕೇಳಿದ್ದಾರೆ ಅದನ್ನ ಸಹಕಾರಿ ಭವನ ಕಟ್ಟಲಿಕ್ಕೆ ಜಾಗವನ್ನು ಕೊಡುವಂತ ಕೆಲಸಕ್ಕೆ ಮತ್ತೆ ಇನ್ನು ಬೇರೆ ಕೆಲವೊಂದು DCC ಬ್ಯಾಂಕ್ ನಲ್ಲಿ ಷೇರ್ ಹೋಲ್ಡರ್ ಮಾಡ್ಕೊಳ್ಳಕ್ಕೆ ಏನಾದ್ರೂ ಸಾಧಕವಾದಗಳನ್ನ ನಮ್ಮ ಅಧ್ಯಕ್ಷರ ಜೊತೆಗೆ, ನಮ್ಮ MD ಜೊತೆಗೆ ಚರ್ಚೆ ಮಾಡ್ತೀವಿ. ಸಹಕಾರಿ ಕ್ಷೇತ್ರಕ್ಕೆ ಸಹಕಾರಿ ಭವನ ಕಟ್ಟಲಿಕ್ಕೆ ಒಂದು ಏನು CS ಇಟ್ಕೊಳ್ಲಿಕ್ಕೆ ಅದನ್ನೆಲ್ಲ ಕ್ರಮ ವಹಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಸಹಕಾರಿ ಆಗ್ತೀನಿ ಅಂತ ಎಲ್ಲರಿಗೂ ಹೇಳಿ. ಮತ್ತೋರ್ವ ಮುಖ್ಯ ಅತಿಥಿ ಚಿತ್ರದುರ್ಗ ಜಿಲ್ಲಾ ಯೂನಿಯನ್ನ ನಿರ್ದೇಶಕರು ಹಾಗೂ ಶಿವಮೊಗ್ಗ ಹಾಲು ಒಕ್ಕೂಟದ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರು ಆದಂಥ BC ಸಂಜೀವ್ ಮೂರ್ತಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೂ DCC ಬ್ಯಾಂಕ್ನಲ್ಲಿ ಷೇರು ನೀಡಬೇಕು ಮತ್ತು ಅಭಿವೃದ್ಧಿ ಹರಿಕಾರ ಎನ್ನುವ ಕೀರ್ತಿಗೆ ಹೆಸರಾಗಿರುವ ಚಳ್ಳಕೆರೆಯ ಜನಪ್ರಿಯ ಶಾಸಕ ಟಿ. ರಘುಮೂರ್ತಿಯವರು ಈ ಸಹಕಾರಿ ಕ್ಷೇತ್ರಕ್ಕೆ ಒಂದು ಸಹಕಾರಿ ಭವನ ನಿರ್ಮಿಸುವುದರ ಮೂಲಕ ಚಳ್ಳಕೆರೆ ನಗರಕ್ಕೆ ಒಂದು ಅಪಾರ ಕೊಡುಗೆ ನೀಡಬೇಕು ಎಂದು ಅವರು ಶಾಸಕ ಟಿ. ರಘುಮೂರ್ತಿಯವರಲ್ಲಿ ವಿನಂತಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಹಾಲು ಒಕ್ಕೂಟದ ಶಿಮೂಲ್ ಸಂಸ್ಥೆಯ MD ಶ್ರೀಯುತ ಶೇಖರ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಹಾಲು ಒಕ್ಕೂಟದ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀಯುತ ರೇವಣ ಸಿದ್ದಪ್ಪ ಹಾಗೂ ಚಿತ್ರದುರ್ಗ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ
MD ಆಗಿರ್ತಕ್ಕಂಥ ಶರೀಫ್ ಹಾಗೂ ಚಿತ್ರದುರ್ಗ ಜಿಲ್ಲಾ DCC ಬ್ಯಾಂಕ್ನ ನಿರ್ದೇಶಕರಾದಂಥ ಶ್ರೀಮತಿ ವಿನೋದಮ್ಮ ಹಾಗೂ ಸಹಕಾರಿ ಯೂನಿಯನ್ನ ನಿರ್ದೇಶಕರಾದಂಥ ಶ್ರೀಮತಿ ಮಂಜುಳಮ್ಮ ಹಾಗೂ DCC ಬ್ಯಾಂಕ್ನ ನಿರ್ದೇಶಕರಾದಂಥ ಮೇಘನಾ ಜಗದೀಶ್ ಸೂರ್ನಳ್ಳಿ ಮತ್ತು R ಮಲ್ಲೇಶಪ್ಪ ಹಾಗೂ ರವಿಕುಮಾರ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಶಿಮೂಲ್ ಸಂಸ್ಥೆಯ ಹಾಲು ಒಕ್ಕೂಟದ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀ ರವಿಕುಮಾರ್ ಹೊಸದುರ್ಗ ಮತ್ತು ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ತಿಪ್ಪೇಸ್ವಾಮಿ ಅಧ್ಯಕ್ಷರು ಜಿಲ್ಲಾ ಯೂನಿಯನ್, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಚಳ್ಳಕೆರೆಯ ಹೆಸರಾಂತ ಸಹಕಾರಿ ಧುರೀಣರು ಹಾಗೂ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ರಾಮರೆಡ್ಡಿ ಹಾಗೂ ಆದಿಭಾಸ್ಕರ್ ಶೆಟ್ಟಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕಿನ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿಯವರು ಪ್ರತಿಭಾವಂತರನ್ನು ಸನ್ಮಾನಿಸಿ ಗೌರವಿಸಿದರು. ಒಟ್ಟಾರೆ 7 ದಿನಗಳ ಕಾಲ ನಡೆದ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಚಳ್ಳಕೆರೆ ನಗರದಲ್ಲಿ ಅಮೋಘವಾಗಿ ಸಮಾರೋಪಗೊಂಡಿತು.